ಓಕೆ ಸರ್, ಈಗ ಪುಟ್ಟೇನಹಳ್ಳಿ ಕೆರೆಗೆ ರಾಜಕಾಲುವೆ ನೀರು ಸೇರ್ತಾ ಇದೆ. ಇದರಿಂದ ಪಕ್ಷಿಗಳಿಗೆ ಸಮಸ್ಯೆ ಆಗ್ತಿರೋದು ಸಮಸ್ಯೆ ಆಗ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ ವಾಕರ್ಸ್ಗೂ ಸಮಸ್ಯೆ ಆಗ್ತಾ ಇದೆ. BBMP ಹೇಳಿತ್ತು ಪೈಪ್ ಹಾಕಿ ಹೊರಗಡೆ ಬಿಡ್ತೀವಿ ಅಂತ, ಈಗ ಕೆರೆಗೆ ಬಿಟ್ಟಿದ್ದಾರೆ. ಏನು ಸಮಸ್ಯೆ ಇದೆ ಸರ್? ನೋಡಿ, ಇದು ಆ್ಯಕ್ಚುಲಿ ರಾಜಕಾಲುವೆಯಲ್ಲಿ ಹರಿಯುವಂಥ ನೀರು ಸಹ ಓಕೆ, ಫಸ್ಟ್ ಬಂದು STP ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟಲ್ಲಿ ಅದನ್ನ ನೀರನ್ನ ಶುದ್ಧ ಮಾಡಬೇಕು. ಶುದ್ಧ ಮಾಡಿರೋ ನೀರನ್ನ ಬಂದು ಕೆರೆಗಳಿಗೆ ಬಿಡಬೇಕು. ಯಾಕಂದರೆ ಡೈರೆಕ್ಟಾಗಿ ಬಿಟ್ಟರೆ ಏನಾಗುತ್ತೆ, ಅದರಲ್ಲೆಲ್ಲ ಗಲೀಜು ಅದು ಇದು ಕೆಮಿಕಲ್ ಅದು ಇದೆಲ್ಲ ಇದು ಕೆರೆ ಹಾನಿಯಾಗುತ್ತೆ. ಇವಾಗ ಮಳೆ ಬಂದಾಗ ಏನಾಗಿದೆ, ಇವ್ರದ್ದು ರಾಜಕಾಲುವೆದು ಅದು ಎಲ್ಲ ನೀರು ಡ್ಯಾಮೇಜ್ ಆಗಿರೋದ್ರಿಂದ ನೀರುಗಳು ಕೆರೆಗೆ ಹೋಯ್ತು. ಇವಾಗ ಅದು ಕೆರೆಯಲ್ಲಿ ಇವಾಗ ಎಲ್ಲ ಸೀವೇಜ್ ವಾಟ್ರು ಗಲೀಜು ನೀರೆಲ್ಲ ಇದಾಗಿದೆ. ಅದು ಬಂದು ಇವಾಗ ಜಲಮಾಲಿನ್ಯ ಆಗಿದೆ. ಅಲ್ಲಿ ಜಲಮಾಲಿನ್ಯ ಆಗಿ ಪಕ್ಷಿಗಳಿಗೆ ಆಗಲಿ, ಅದರಲ್ಲಿರುವ ಮೀನುಗಳಾಗಲಿ ಮತ್ತು ಸಸಿಗಳಾಗಲಿ ಎಲ್ಲ ಇದು ಮತ್ತು ವಾಕರ್ಸ್ ಪಾರ್ಕ್ ಎಲ್ಲ ಕಡೆ ನೀರು ಇದಾಗಿದೆ. ಇವಾಗ ನಮ್ಮ ಪ್ರಶ್ನೆ ಎಂತಂದರೆ, ಇವ್ರು ಯಾಕೆ STP ಟ್ರೀಟ್ಮೆಂಟು ಅಲ್ಲಿ STP ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಯಾಕೆ ಫಂಕ್ಷನ್ಗಳಿಲ್ಲ? ನಾವು ಮೊದಲೇ ಕೇಳಿದ್ವಿ ಮಳೆಗೆ ಪೂರ್ವ ಸಿದ್ಧತೆ ಇದೆಯಾ ಅಂತೇಳಿ. ಇವ್ರು ಹೇಳೋದು ಎಲ್ಲ ಮಳೆಗೆ ನಾವು ಪೂರ್ವ ಸಿದ್ಧತೆ ಇದ್ದೇವೆ ಅಂದ್ಬಿಟ್ಟು. ಇದೇನಾ ಇವ್ರ ಪೂರ್ವ ಸಿದ್ಧತೆ? DCM BBMP ಇನ್ಚಾರ್ಜ್ ಮಿನಿಸ್ಟ್ರು ಅವರು ಬಂದಾಗಲೂ ಎಲ್ಲ ಆಯಿತು, ಎಲ್ಲ ಇದು ಮಾಡ್ತಾರೆ. ಇದುವರೆಗೂ ಇದು ಮಾಡಿದೆ ನೋಡಿರಿ. ಒಂದ್ಸಲ ಮಾಲಿನ್ಯ ಆದಮೇಲೆ ನೀವು ಅದನ್ನ ನೀರನ್ನ ಪೈಪಲ್ಲಿ ಹಾಕಿ ತೆಗೆಯೋದೇನ್ರಿ? ಅದೇನು ಮನೇಲಿ ನೀರು ತುಂಬ್ಕೊಂಡಿದ್ಯಾ? ಇವಾಗ ಅದು ನೀರು ಹಾಕಿ ತೆಗೆದ್ರು ಅಲ್ಲಿರುವ ನೀರು ಮಾಲಿನ್ಯ ಆಗಿದೆ. ಓಕೆ, ಇವರು DK ಅವ್ರು ಏನು ಮಾಡಬೇಕು, ಫಸ್ಟು ಅದು ಕರೆಕ್ಟಿಗೆ ಕೆರೆ ವಿಭಾಗದವರು ಯಾಕೆ ಅದು ಈ ಥರ STP ಎಲ್ಲ ಇದೆಯಾ ಇಲ್ವಂತ ಅದು ಮಾಡೋದು ಬಿಟ್ಬಿಟ್ಟಿಲ್ಲ. ನೀರು ತುಂಬಿಟ್ಟಿದೆ ನಮ್ಮ ಊರೆಲ್ಲ ಇದು ಪೈಪ್ ಹಾಕಿ ತೆಗಿತಾರೆ, ಏನು ಲೆಕ್ಕ ಅದು ಲೆಕ್ಕ ಅಲ್ಲ. ಇವಾಗ ಕೆರೆ ಬೇಜವಾಬ್ದಾರಿತನ ಕೆರೆ ವಿಭಾಗದ್ದು ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಈ ಥರ ಎಲ್ಲ ಗಲೀಜು ನೀರೆಲ್ಲ ಇದು ಮಾಡೋದು. ಓಕೆ, ಎಲ್ಲ ಕಡೆ ಇದು ಒಂದು ಕಡೆ ಇವ್ರು ಕೇಳಲ್ಲ, ಇಲ್ಲ ನಾವು ಇದು ಮಾಡ್ತಾ ಇಲ್ಲ, BWH ಅಂದ್ಬಿಟ್ಟು BWH ಇವ್ರ ಮೇಲೆ ಹಾಕಿ ನಮಗೆ ನೋಡಿ ಮ್ಯೂಸಿಕಲ್ ಚೇರ್ ಬೇಡ, ಜವಾಬ್ದಾರಿ ಬೇಕು ಅಧಿಕಾರಿಗಳದ್ದು. ಅದು ಈ ಥರ ಮಾಡಿದೆ ಅಂದರೆ ಇದು BBMP ಇನ್ಚಾರ್ಜ್ ಮಿನಿಸ್ಟ್ರು ಬೇರೆ ತಗೊಳ್ಬೇಕು, ಇದು ರಿಸೈನ್ ಮಾಡಬೇಕು. ನಮಗೇನಂದರೆ BBMP ಡೈರೆಕ್ಟ್ ಕೆಲಸಗಳಾಗಬೇಕು. ಈ ಥರ ಬೇಜವಾಬ್ದಾರಿ ಆದರೆ ಬೇಡ. ಸರ್, ಈಗ ರಾಜಕಾಲುವೆ ಅರ್ಧಂಬರ್ಧಕ್ಕೆ ನಿಂತಿರೋದು ಕೂಡ ಸಮಸ್ಯೆ ಆಗ್ತಾ ಇದೆ. ಹೌದು, ಯಾಕೆ ಇವಾಗ ನೋಡಿ ಮಳೆಗೆ ಇದು ಪೂರ್ವ ಸಿದ್ಧತೆ ಇದಾದ್ಮೇಲೆ ರಾಜಕಾಲುವೆಲ್ಲ ಕ್ಲೀನಾಗಿ ಕಟ್ಟಿರಬೇಕು. ಇವಾಗ ಇವರೆಲ್ಲ ಬಂದು ರಾಜಕಾಲುವೆ ಡ್ಯಾಮೇಜ್ ಪಾಯಿಂಟ್ನೆಲ್ಲ ಇವರು ಇಂಜಿನಿಯರ್ಸ್ ಏನು ಮಾಡ್ತಾ ಇದ್ದಾರೆ, ಮೇಜರ್ ಡ್ರೈನ್ಸು ಅಲ್ಲೇ ಕೂತ್ಕೊಳ್ತಾರೆ. BBMP ಹೆಡ್ ಆಫೀಸೆಲ್ಲ ಏನು ಮಾಡ್ತಾ ಇದ್ದಾರೆ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಅಲ್ಲ ಹೋಗಲಿ, ನಮ್ಮ ಇದು BBMP ಇನ್ಚಾರ್ಜ್ ಮಿನಿಸ್ಟ್ರು DK ಶಿವಕುಮಾರ್ ಅವರು ಓಕೆ, ಡೆಪ್ಯೂಟಿ CM ಏನು ಮಾಡ್ತಾ ಇದ್ದಾರೆ? ಯಾಕೆ ಇವ್ರನ್ನೆಲ್ಲ ತರಟೆ ತಗೊಳ್ತಾ ಇಲ್ಲ? ಸುಮ್ಮನೆ ಇನ್ಸ್ಪೆಕ್ಷನ್ ಮಾಡೋದು ದೊಡ್ಡದಲ್ಲ ರೀ. ಆಫೀಸರ್ನ ಸಸ್ಪೆಂಡ್ ಮಾಡಲಿ. ಒಂದೆರಡು ಆಫೀಸರ್ ಸಸ್ಪೆಂಡ್ ಆದಂದರೆ ನೆಕ್ಸ್ಟ್ ಟೈಮಿಂದ ಇವರು ಜವಾಬ್ದಾರಿಯಿಂದ ಕೆಲಸ ಮಾಡ್ತಾರೆ. ಇದರ ಸುಮ್ಮನೆ ನಾವು ನೀರು ತೆಗೆದುಬಿಟ್ಟು ಅದೇ ಕಣ್ಣ ಮುಚ್ಚಾಲ ಆಟ ಬೇಡ. ಎಸ್ ಸರ್, ಥ್ಯಾಂಕ್ ಯು ಸರ್.